ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನ, ತಮಿಳುನಾಡು. ತಿರುವಣ್ಣಾಮಲೈ ಅಗ್ನಿಯ ಅಂಶವನ್ನು ಸೂಚಿಸುವ ಭಗವಾನ್ ಶಿವನ ಪಂಚಭೂತ ವಾಸಸ್ಥಾನಗಳಲ್ಲಿ ಒಂದಾಗಿದೆ. ಇಲ್ಲಿನ ಬೆಟ್ಟವು ಸಾಕ್ಷಾತ್ ದೇವರ ಸಾಕಾರವಾಗಿದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ತಮ್ಮ ನಡುವೆ ಯಾರು ಶ್ರೇಷ್ಠರು ಎಂದು ವಾದ ಮಾಡಿದರು. ಅವರ ಅಜ್ಞಾನವನ್ನು ಹೋಗಲಾಡಿಸಲು ಶಿವನು ಅವರ ಮುಂದೆ ಜ್ಯೋತಿಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡರು. ವಿಷ್ಣು ವರಾಹ ರೂಪವನ್ನು ತೆಗೆದುಕೊಂಡು ಈ ಅಂಕಣದ ಪಾದಗಳನ್ನು ಹುಡುಕಲು ಕೆಳಕ್ಕೆ ಹೋದರು. ಬ್ರಹ್ಮ ಹಂಸದ ರೂಪವನ್ನು ತೆಗೆದುಕೊಂಡು ಅದರ ಮೇಲ್ಭಾಗವನ್ನು ನೋಡಲು ಎತ್ತರಕ್ಕೆ ಹಾರಿದರು. ಅವರಿಬ್ಬರೂ ಜ್ಯೋತಿಸ್ತಂಭದ ಮಿತಿಯನ್ನು ನೋಡಲಿಲ್ಲ. ಪರಶಿವನೇ ಪರಮಾತ್ಮನೆಂದು ತಿಳಿದು ಕೊನೆಗೆ ಇಬ್ಬರು ಆತನನ್ನು ಪೂಜಿಸಿದರು. ಭಗವಾನ್ ಶಿವನು ಅನಂತ ಜ್ಯೋತಿ ಸ್ವರೂಪವನ್ನು ಬೆಟ್ಟವಾಗಿ ಬದಲಾಯಿಸುವ ಮೂಲಕ ತನ್ನನ್ನು ಬಹಿರಂಗಪಡಿಸಿಕೊಂಡರು. ಇದು ತಿರುವಣ್ಣಾಮಲೈ ಎಂದು ಕರೆಯಲ್ಪಡುವ ಬೆಟ್ಟವಾಗಿದೆ. ನಂತರ ಅವರು ಪೂಜೆಗಾಗಿ ಲಿಂಗದ ರೂಪವನ್ನು ತೆಗೆದುಕೊಂಡರು. ಸಂಸ್ಕೃತದಲ್ಲಿ ಅರುಣ ಎಂದರೆ ಕೆಂಪು, ಅಚಲ ಎಂದರೆ ಬೆಟ್ಟ. ಅರುಣಾಚಲ ಎಂಬ ಹೆಸರು ಬೆಂಕಿಯ ಕೆಂಪು ಸ್ತಂಭದಿಂದ ಕಾಣಿಸಿಕೊಂಡು ಬೆಟ್ಟ ಎಂದರ್ಥ. ತಿರುವಣ್ಣಾಮಲೆ ಬಗ್ಗೆ ನೆನಪಿಸಿಕೊಂಡರೂ ಮೋಕ್ಷವನ್ನು ಪಡೆಯುವ ಸ್ಥಳವಾಗಿದೆ. ಇಲ್ಲಿ ಬೆಟ್ಟವೇ ದೇವರ ಮೂರ್ತಿಯಾಗಿದೆ. ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕುವುದು ಇಲ್ಲಿನ ಪದ್ಧತಿ. ಬೆಟ್ಟದ ಸುತ್ತಳತೆ 14 ಕಿಲೋಮೀಟರ್. ಹುಣ್ಣಿಮೆ ಈ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕಿದರೆ ಪುಣ್ಯದ ಕೆಲಸ ಎಂದು ಜನಗಳು ಭಾವಿಸುತ್ತಾರೆ. ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಾಲಯವು ತಮಿಳುನಾಡಿನ ಅತಿ ದೊಡ್ಡ ದೇವಾಲಯವಾಗಿದ್ದು ಅರುಣಾಚಲ ಬೆಟ್ಟದ ಬುಡದಲ್ಲಿದೆ. 4 ಕಡೆಗಳಲ್ಲೂ 4 ರಾಜಗೋಪುರಗಳಿದ್ದು ಪೂರ್ವ ದಿಕ್ಕಿನಲ್ಲಿರುವ ರಾಜಗೋಪುರ ತಮಿಳುನಾಡಿನ ಅತಿ ದೊಡ್ಡ ಗೋಪುರವಾಗಿದೆ. ಅರುಣಾಚಲೇಶ್ವರನ ಪಾದದ ಗುರುತು ಈ ದೇವಾಲಯದಲ್ಲಿದೆ. 119 ಶಾಸನಗಳು ಇಲ್ಲಿವೆ. ಹೆಚ್ಚಿನವು ಚೋಳರ ಕಾಲದ ಶಾಸನಗಳಾಗಿವೆ. ಅರುಣಾಚಲೇಶ್ವರ ಜೊತೆ ಇರುವ ಪಾರ್ವತಿಯನ್ನು ಅಪಿತ ಕುಚಾಂಬಾಳ ಅನ್ನೋ ಹೆಸರಿನಿಂದ ಪೂಜಿಸುತ್ತಾರೆ. ತಮಿಳುನಾಡು ರಾಜ್ಯದ ಪ್ರಮುಖ ತೀರ್ಥಕ್ಷೇತ್ರಗಳ ಪೈಕಿ ತಿರುವಣ್ಣಾಮಲೈ ಕ್ಷೇತ್ರ ಒಂದಾಗಿದೆ. ಬೆಂಗಳೂರಿನಿಂದ 220 ಕಿಲೋಮೀಟರ್, ಚೆನ್ನೈ ನಗರದಿಂದ 185 ಕಿಲೋಮೀಟರ್ ದೂರದಲ್ಲಿ ನೆಲೆಸಿದೆ ತಿರುವಣ್ಣಾಮಲೈ. ಅಣ್ಣಾಮಲೈ ಬೆಟ್ಟಗಳ ಬುಡದಲ್ಲಿ ರೂಪುಗೊಂಡ ಪಟ್ಟಣವಾಗಿದೆ. ಇಲ್ಲಿಗೆ ಪ್ರಮುಖ ನಗರಗಳಿಂದ ರಸ್ತೆಯ ಮೂಲಕ ಸುಲಭವಾಗಿ ತಲುಪಬಹುದಾಗಿದೆ. ಶಿವನಿಗೆ ಸಮರ್ಪಿತವಾದ ದೇವಾಲಯ. ಪಂಚಭೂತ ಸ್ಥಳಗಳ ಪೈಕಿ ಈ ಸ್ಥಳ ಅಗ್ನಿಯನ್ನು ಪ್ರತಿನಿಧಿಸುತ್ತದೆ. ಕಾರ್ತಿಕೈ ದೀಪಂ ಉತ್ಸವವು ಅತಿ ಪ್ರಮುಖವಾದಂತಹ ಒಂದು ಹಬ್ಬ. ಗಿರಿವಲಂ ಅಂದರೆ ಈ ಪವಿತ್ರ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕುವುದು. ಇದರಿಂದ ಮೋಕ್ಷ ಗಳಿಸಬಹುದು. ಸ್ಮರಣೆಯಿಂದಲೇ ಮೋಕ್ಷ ನೀಡುವ ಕ್ಷೇತ್ರ, ಮೋಕ್ಷ ಲಭಿಸುವ ಕ್ಷೇತ್ರ ಇದಾಗಿದೆ. ಅಗ್ನಿ ಲಿಂಗದ ರಹಸ್ಯ ಇಲ್ಲಿದೆ. ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯನ್ನು ಪ್ರತಿಪಾದಿಸುವ ಶಿವನ ದೇವಸ್ಥಾನ ಅರುಣಾಚಲೇಶ್ವರ ದೇವಸ್ಥಾನ. ಮೂಲ ವಿಗ್ರಹಗಳ ಕೆಳಗೆ ಅನೇಕ ಲೋಹಗಳನ್ನು ಇಡಲಾಗಿದೆ. ಅವುಗಳು ಭೂಮಿಯ ಕಾಂತಿಯನ್ನು ಮತ್ತು ಪರಿಸರದ ವಿದ್ಯುತ್ ತರಂಗಗಳನ್ನು ಹೊರಸೂಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ನಿತ್ಯ ಪೂಜೆಯಿಂದ ವಿಗ್ರಹದಲ್ಲಿ ಶಕ್ತಿ ಸಂಚಲನೆ, ಸಾಧಕರ ಶಕ್ತಿ ಇವೆಲ್ಲ ಸೇರಿ ನಮ್ಮ ಮನಸ್ಸು ದೇಹದ ಮೇಲೆ ಧನಾತ್ಮಕ ಪರಿಣಾಮ ಉಂಟಾಗುತ್ತದೆ. ತಿರುವಣ್ಣಾಮಲೆಯನ್ನು ಅಗ್ನಿಸ್ಥಳಂ ಎನ್ನುತ್ತಾರೆ. ಇಲ್ಲಿ ಬೆಂಕಿಯಂತಹ ಶಿವಲಿಂಗಗಳಿವೆ. ಇಲ್ಲಿ ಶಿವಲಿಂಗವನ್ನು ಅಗ್ನಿಲಿಂಗಂ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಈ ಲಿಂಗವು ಬೆಂಕಿಯನ್ನು ಹೊರಹಾಕುತ್ತದೆ, ಶಾಖವನ್ನು ಹೊರಹಾಕುತ್ತದೆ ಎಂಬ ನಂಬಿಕೆ ಇದೆ. ಈ ತಿರುವಣ್ಣಾಮಲೈ ದೇವಸ್ಥಾನದ ಬಗ್ಗೆ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.